ಸ್ನೇಹಿತರೆ, ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ಕರ್ನಾಟಕದ ರೈತರಿಗೆ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸು. ಸ್ನೇಹಿತರೆ, ಏನಿದು ನ್ಯೂಸ್ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ರೈತರ ಖಾತೆಗೆ ಇವತ್ತು ಹಣ ಜಮಾವಣೆ ಆಗಿದೆ. ಯಾವೆಲ್ಲ ರೈತರಿಗೆ ಹಣ ಜಮಾವಣೆ ಆಗಿದೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಬರ ಪರಿಹಾರದ ಮೊದಲನೇ ಹಂತ ಹಾಗೆ ಎರಡನೇ ಹಂತದ ಹಣ ತುಂಬ ಜನ ರೈತರುಗಳ ಖಾತೆಗೆ ಜಮಾವಣೆ ಆಗಿದೆ. ಈ ದಿನ ಅಂದರೆ ತಾರೀಕು 10/7/2024ರಲ್ಲಿ ಮೂರನೇ ಹಂತದ ಬರ ಪರಿಹಾರದ ಹಣ ತುಂಬ ಜನ ರೈತರಿಗೆ ಖಾತೆಗೆ ಜಮಾವಣೆ ಆಗಿದೆ. ಸ್ನೇಹಿತರೆ, ಈ ಕುರಿತು ನಾನು ಲೈವಾಗೂ ಕೂಡ ನಾನು ಅಮೌಂಟ್ನ ತೋರಿಸ್ತೀನಿ, ಯಾವ್ಯಾವೆಲ್ಲ ರೈತರಿಗೆ ಎಷ್ಟೆಷ್ಟು ಹಣ ಜಮಾವಣೆ ಆಗಿದೆ ಅಂತ ಹೇಳಿ. ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ, ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಮಧ್ಯದಲ್ಲಿ ಮಿಸ್ ಆಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಬರ ಪರಿಹಾರದ ಮೂರನೇ ಹಂತದಕ್ಕೋಸ್ಕರ ತುಂಬ ಜನ ರೈತರುಗಳು ವೆಯ್ಟ್ ಮಾಡ್ತಾಯಿದ್ರಿ. ಅವರಿಗೆಲ್ಲ ಇವತ್ತು ವೆರಿ ಗುಡ್ ನ್ಯೂಸ್. ಸ್ನೇಹಿತರೆ, ಪ್ರತಿಯೊಬ್ಬ ರೈತರ ಖಾತೆಗೆ ಸುಮಾರು 3,000ವರೆಗೂ ಹಣ ಜಮಾವಣೆ ಆಗಿದೆ. ಸ್ನೇಹಿತರೆ, ಅಲ್ಲಿ ಹಣ ಏನಕ್ಕೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಅವರ ಜಮೀನಿನ ಮೇಲೆ ಡಿಫ್ರೆನ್ಸ್ ಆಗಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತ ಹೇಳಿ ಅವರು ವಿಭಾಗ ಮಾಡ್ಕೊಂಡಿದ್ದಾರೆ. ಸಣ್ಣ ರೈತರು ಅಂದರೆ 5 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ರೈತರು ಸಣ್ಣ ಜಮೀನಿಗೆ ಬರ್ತಾರೆ. ಅದೇ ರೀತಿ ಅತಿ ಸಣ್ಣ ರೈತರು ಅಂದರೆ ಅದಕ್ಕಿಂತಲೂ ಕಮ್ಮಿ, ಅಂದರೆ 2.5 ಎಕರೆಗಿಂತಲೂ ಕಮ್ಮಿ ಜಮೀನು ಹೊಂದಿರ್ತಾರಲ್ಲ, ಅವರು ಅತಿ ಸಣ್ಣ ರೈತರ ವ್ಯಾಪ್ತಿಗೆ ಬರ್ತಾರೆ. ಆ ರೈತರುಗಳಿಗೆ ಅವರ ಜಮೀನು ಎಷ್ಟು ಹೊಂದಿರ್ತಾರೋ ಆ ಆಧಾರದ ಮೇಲೆ ಹಣನ ವಿಭಾಗ ಮಾಡಿ ಹಾಕಿರ್ತಾರೆ. ಸ್ನೇಹಿತರೆ, ಕೆಲವರಿಗೆ 3,000 ಅಮೌಂಟ್ ಬಂದಿದೆ, ಕೆಲವರಿಗೆ 2,874 ರೂಪಾಯಿ ತನಕ ಬಂದಿದೆ, ಹಾಗೆ ಕೆಲವರಿಗೆ 1,400 ರೂಪಾಯಿ ತನಕನೂ ಬಂದಿದೆ. ಸ್ನೇಹಿತರೆ, ಅಲ್ಲಿ ಅಮೌಂಟು ಫ್ಲಕ್ಚುಯೇಷನ್ ಆಗಿದೆ, ತುಂಬ ಜನಕ್ಕೆ ಏರಿಳಿತ ಆಗಿದೆ. ನೀವು ಪ್ರತಿಯೊಬ್ಬ ರೈತರು ಕೂಡ ಯಾರಿಗೆಲ್ಲ ಹಣ ಬಂದಿದೆ ಮತ್ತು ಯಾರೆಲ್ಲ ಹಣ ಬಂದಿಲ್ಲ ಅವರು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕ್ಲಾರಿಟಿನ ಕೊಡ್ತೀನಿ. ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನೀವು ಕೇಳಿದ್ರೆ, ನೀವು ಸ್ನೇಹಿತರೆ ಇನ್ನೂ ಪರಿಹಾರ ವೆಬ್ಸೈಟ್ನಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ನೀವು ನಿಮ್ಮ ಖಾತೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆನ ಪರಿಶೀಲಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ATM ಕಾರ್ಡ್ ಇದ್ದರೆ ಅಥವಾ ನಿಮ್ಮ ಹತ್ತಿರದ APS ಕೇಂದ್ರಗಳಿಗೆ ಹೋಗಿ ನೀವು ತಮ್ಮ ಮುಖಾಂತರನೂ ಕೂಡ ನಿಮ್ಮ ಅಮೌಂಟು ಎಷ್ಟು ಬಂದಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೋದು. ಪರಿಹಾರ ವೆಬ್ಸೈಟ್ನಲ್ಲಿ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ 3-4 ಡೇಸ್ ಆಗುತ್ತೆ. ಸ್ನೇಹಿತರೆ, ಅದ ನಂತರ ನೀವು ಪರಿಹಾರ ವೆಬ್ಸೈಟ್ನಲ್ಲಿ ಡೈರೆಕ್ಟಾಗಿ ಕೂಡ ನೀವು ಮೊಬೈಲಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇವಾಗ ಸ್ನೇಹಿತರೆ, ನಾನು ಲೈವಾಗಿ ನಾನು ಯಾವ ಥರ ಕಸ್ಟಮರ್ಗೆ ವಿತರಣೆ ಮಾಡಿಕೊಟ್ಟಿದ್ದೀನಿ ಅನ್ನೋದು ಲೈವಾಗಿ ನಾನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ನಾನು ಪೇನಿಯರ್ ಬೈ ಅಪ್ಲಿಕೇಶನಲ್ಲಿ ಹಣ ಜಮಾವಣೆ ಆಗಿರೋ ಬಗ್ಗೆ ಮಾಹಿತಿ ಇದೆ ನೋಡಿ. ಸ್ನೇಹಿತರೆ, ಇಲ್ಲಿ 10/7/2024 2,874 ರೂಪಾಯಿ ಜಮಾವಣೆ ಆಗಿದೆ. ನಾನೀಗ ಈ ರೈತನಿಗೆ ನೇರವಾಗಿ 3,000 ರೂಪಾಯಿ ಅಮೌಂಟ್ನ ವಿತರಣೆ ಮಾಡಿ ಕೂಡ ಕೊಡ್ತೀನಿ. ಇದು ನೀವು ಇಲ್ಲಿ ನೋಡ್ಬೋದು, 10/7 ಅಂದರೆ ಈ ದಿನ ಬಂದಿರತಕ್ಕಂಥ ಅಮೌಂಟ್ ಇದು. ಅದರಂತೆ ಸ್ನೇಹಿತರೆ, ನಾನು ಇನ್ನೊಬ್ಬ ರೈತರಿಗೂ ಕೂಡ ಅಮೌಂಟ್ ಬಂದಿದೆ ನೋಡಿ. ಈ ರೈತನಿಗೆ ಜಮೀನು ಕಮ್ಮಿ ಇದೆ, ಆ ಕಾರಣದಿಂದಾಗಿ ಆತನಿಗೆ 1,437 ಬಂದಿದೆ ನೋಡಿ. 10/7 ಬಂದಿದೆ. ಈತನಿಗೂ ಕೂಡ 1,500 ಅಮೌಂಟ್ನ ನಾನು ವಿತರಣೆ ಮಾಡಿಕೊಡ್ತೀನಿ. ಇದೇ ರೀತಿ ಸ್ನೇಹಿತರೆ, ನೀವು ಕೂಡ ನಿಮಗೆ ಹಣ ಬಂದಿರೋ ಬಗ್ಗೆ ನಿಮ್ಮ ಹತ್ತಿರದ APS ಕೇಂದ್ರಗಳಿಗೆ ಹೋಗಿ ನೀವು ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಬಳಿ ಏನಾದರೂ ATM ಕಾರ್ಡ್ ಇದ್ದರೆ ನಿಮ್ಮ ಹತ್ತಿರದ ATM ಸೆಂಟ್ರಿಗೆ ಹೋಗಿ ನಿಮ್ಮ ಬ್ಯಾಲೆನ್ಸ್ ಎಂಕ್ವೈರಿನೂ ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಇದು ಯಾವುದೇ ಥರವಾದ ಫೇಕ್ ನ್ಯೂಸ್ ಅಲ್ಲ. ಆ ಉದ್ದೇಶಕ್ಕೋಸ್ಕರನೇ ನಾನು ಲೈವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.